ಲಡ್ಡು ಬಹಾನೆಬಾಜ್ ಹೊಸ ಶೋ ಪ್ರತಿದಿನ ಮಧ್ಯಾಹ್ನ 12:30ಕ್ಕೆ ಸಾನಿಕ್ನಲ್ಲಿ. Watch full episodes on Jio Hotstar. जय हिंद सर. इंस्पेक्टर लड्डू सिंह रिपोर्टिंग सर. ಏನ್ ಮಾಡ್ತಾ ಇದೆಯಾ ಲಡ್ಡು ಸಿಂಗ್? ಸುಮ್ನೆ ನಿಂತ್ಕೊಳ್ಳೋದಕ್ಕೂ ಆಗೋದಿಲ್ಲ ನಿನ್ಗೆ? ನಿನಗೆ ಗೊತ್ತಿದ್ಯಾ ಭುಜಂಗ್ ಅನ್ನುವಂತ ಒಬ್ಬ ಅಪರಾಧಿ ವೇದಾ ಸಿಟಿಯಲ್ಲಿ ಆರಾಮಾಗಿ ಓಡಾಡ್ಕೊಂಡಿದ್ದಾನೆ ಅನ್ನೋದು? ಸರ್, ನನ್ನ ಹೆಸರು ಲಡ್ಡು ಸಿಂಗ್ ಅಂತ ಸುಮ್ನೆ ಫೇಮಸ್ ಆಗ್ಲಿಲ್ಲ. ಆ ಭುಜಂಗನ್ ಬಗ್ಗೆ ನನಗೆ ಎಲ್ಲಾ ಗೊತ್ತು. 15 ದಿವಸದಿಂದ ನಾನು ಅವನ ಎಲ್ಲಾ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಗೊತ್ತಾ ಸರ್? ನೀವೀಗ ಆಫೀಸ್ಗೆ ಹೋಗಿ ಸರ್. ನಾನು ಅವನ ಎಲ್ಲಾ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಅವನು ಹಿಡ್ಕೊಂಡು ನಿಮ್ ಮುಂದೆ ಬರ್ತೀನಿ ಸರ್. ಆಗ ನಿಮ್ಗೆ ನಾನು ಏನು ಅಂತ ಗೊತ್ತಾಗುತ್ತೆ ಸರ್. ನನಗೆ ನಿನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ, ಆದ್ರೂ ನಾನೊಂದು ನಿನ್ಗೆ ಚಾನ್ಸ್ ಕೊಡ್ತೀನಿ. ಯಾರು ಬಿಟ್ಬಿಡು ನನ್ನ. ನಿನಗೇನ್ ಬೇಕಾಗಿತ್ತಪ್ಪ? ಸುಮ್ನೆ ಬಂದ್ ಜೀಪಲ್ ಕೂತ್ಕೋ. ಆದ್ರೆ ತಮ್ಮ, ನನ್ನ ಹತ್ರ ಮೋಟರ್ ಸೈಕಲ್ ಇದೆ, ನಾನು ಅದ್ರಲ್ಲೇ ಹೋಗ್ತೀನಿ. ಎಲ್ಲೋದ? ಹಲೋ ಹಲೋ ಶಿವ, ನನ್ನ ಹಿಂದೆ ಒಬ್ಬ ವ್ಯಕ್ತಿ ಬಿದ್ದಿದ್ದಾನೆ. ಅವನ ಹತ್ರ ಲೇಸರ್ ಗನ್ ಕೂಡ ಇದೆ. ನನ್ನನ್ನು ಕಾಪಾಡು. ಲಡ್ಡು ಸಿಂಗ್ ಸರ್, ನೀವು ಹೆದರ್ಕೋಬೇಡಿ. ನಿಮ್ ಫೋನ್ ಅನ್ನ ನೀವು ಆನ್ ಅಲ್ಲಿ ಇಟ್ಕೊಳ್ಳಿ ಸಾಕು. ನಾನು ಅಲ್ಲಿಗೆ ಬಂದ್ಬಿಡ್ತೀನಿ ಬೇಗ. ಅಯ್ಯೋ ಅಯ್ಯೋ ತಮ್ಮ, ನನ್ನನ್ನು ಬಿಟ್ಬಿಡು. ಅಯ್ಯೋ, ನನ್ನನ್ನು ಕಿಡ್ನಾಪ್ ಮಾಡ್ತಾ ಇದ್ದಾರೆ. ಅಯ್ಯೋ, ನನ್ನ ನೀವು ಎಲ್ಲಿ ಕರ್ಕೊಂಡ್ ಬಂದಿದ್ದೀರಾ? ಶೂ ಫ್ಯಾಕ್ಟ್ರಿನ? ನಿಮ್ದು ಶೂ ಮಾಡೋ ಬಿಸ್ನೆಸ್ ಬೇರೆ ಇದೆಯಾ? ಅಯ್ಯೋ ತಮ್ಮ, ನನ್ನ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ನೀವು? ನನ್ನನ್ನ ಶೂ ಫ್ಯಾಕ್ಟ್ರಿಗೆ ಯಾಕೆ ಕರ್ಕೊಂಡು ಬಂದಿದ್ದೀರಾ? ನೋಡಿ, ನನ್ನ ಶೂ ತುಂಬಾ ಹೊಸದು. ಹೋದ್ ತಿಂಗಳಷ್ಟೇ ನಾನು ಇದನ್ನ ತಗೊಂಡಿದ್ದೀನಿ. ಇನ್ಸ್ಪೆಕ್ಟರ್, ಸುಮ್ನಿದ್ರೆ ಸರಿ ಇವಾಗ. ಇಲ್ಲ ಅಂದ್ರೆ ನಿನ್ ಮೇಲೆ ಶೂವಿನ ಸುರಿಮಳೆ ಸುರಿಸಬೇಕಾಗತ್ತೆ. ರೇವಾ, ಆದಿ, ಯುಡಿ, ಸ್ವಲ್ಪ ಗೂಂಡಾಗಳು ಲಡ್ಡು ಸಿಂಗ್ ಸರ್ನ ಹಿಡ್ಕೊಂಡು ಕಾಡಲ್ಲಿರುವಂತ ಶೂ ಫ್ಯಾಕ್ಟ್ರಿ ಕರ್ಕೊಂಡು ಹೋಗಿದ್ದಾರೆ. ನೀವುಗಳು ಕೂಡ ಬೇಗ ಅಲ್ಲಿಗೆ ಬಂದ್ಬಿಡಿ. ನೀವೀಗ ನನಗೆ ಏನ್ ಮಾಡ್ತಾ ಇದ್ದೀರಾ? ಇಲ್ಲ ತಮ್ಮ, ನನ್ ದಯವಿಟ್ಟು ಬಿಟ್ಬಿಡಿ. ನನ್ಗೆ ಹಾಡ್ ಕೇಳೋ ಮೂಡ್ ಇಲ್ಲ. ಈ ಹೆಡ್ಫೋನ್ ನ ತೆಗೆದು ಬಿಡಿ. ನನ್ನ ಹೆಸರು ಭುಜಂಗ್. ಮತ್ತೆ ಭುಜಂಗ್ ಇಲ್ಲಿವರೆಗೂ ಯಾವುದೇ ಯುದ್ಧನ ಸೋತಿಲ್ಲ. ಲಡ್ಡು ಸಿಂಗ್, ನಾನು ಕೇಳ್ಪಟ್ಟೆ ನನ್ನ ಬಗ್ಗೆ 15 ದಿನಗಳಿಂದ ನೀನು ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾ ಇದೀಯಾ ಅಂತ. ಹಾಗಾದ್ರೆ ಈಗ ಹೇಳೋ, ನನ್ನ ಬಗ್ಗೆ ನೀನು 15 ದಿನಗಳಿಂದ ಏನೇನು ಮಾಹಿತಿನ ಕಲೆಕ್ಟ್ ಮಾಡ್ಕೊಂಡಿದ್ಯಾ ಮತ್ತೆ ಕಮಿಷನರ್ಗೆ ಹೇಳ್ಬೇಕು ಅಂತಿದ್ಯಾ? ಯಾವ ಮಾಹಿತಿ? ಯಾರ ಇನ್ಫಾರ್ಮೇಶನು? ನಾನ್ ಕಮಿಷನರ್ ಸರ್ ಹತ್ರ ಸುಮ್ನೆ ಸುಳ್ಳು ಹೇಳಿದ್ದೆ. ನನಗೆ ನಿಮ್ ಬಗ್ಗೆ ಏನು ಗೊತ್ತೇ ಇಲ್ಲ. ಯಾರ್ ನೀವು? ಭುಜಂಗ್ ಇಲ್ಲಿವರೆಗೂ ಯಾವುದೇ ಯುದ್ಧನ ಸೋತಿಲ್ಲ. ನನ್ನ ಹತ್ರ ಇರೋ ಈ ಲೈಟ್ ಡಿಟೆಕ್ಟರ್ ಇಂದ ನೀನ್ ಏನೇ ಸುಳ್ಳು ಹೇಳಿದ್ರು ಗೊತ್ತಾಗ್ಬಿಡತ್ತೆ.
ಹೇಳು ಹೇಳು ನನ್ನ ಬಗ್ಗೆ ನಿನಗೆ ಏನೇನೆಲ್ಲ ಗೊತ್ತಿದೆ ಅಂತ. ನನ್ನ ಹತ್ರ ನಿಮ್ಗೆ ಹೇಳೋದಕ್ಕೇನು ವಿಷಯನೇ ಇಲ್ಲ. ನನ್ ಚಿಕ್ಕ ವಯಸ್ಸಿನ ಹೆಸರು ಬಚ್ಚು ಅಂತ. ಚಿಕ್ಕ ವಯಸ್ಸಲ್ಲೇ ನಾನು ಇನ್ಸ್ಪೆಕ್ಟರ್ ಆಗ್ಬೇಕು ಅಂತ ಕನ್ಸ್ ಕಾಣ್ತಾ ಇದ್ದೆ. ಇನ್ಸ್ಪೆಕ್ಟರ್ ಆಗೋದಾ? ಇನ್ಸ್ಪೆಕ್ಟರ್, ನಾನು ಕೇಳಿದ್ದು ನಿನ್ನ ಬಗ್ಗೆ ಅಲ್ಲ, ನನ್ನ ಬಗ್ಗೆ ಹೇಳು ಅಂತ. ನನ್ನ ಬಗ್ಗೆ ಹೇಳು. ನಾನೀಗ ನನ್ ಬಗ್ಗೆನೇ ಹೇಳ್ತಾ ಇರೋದು. ನನ್ ಈಗಿನ ಹೆಸರು ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ ಅಂತ. ನನ್ನ ಹೆಸರು ಸುಮ್ನೆ ಫೇಮಸ್ ಆಗ್ಲಿಲ್ಲ. ನಾನ್ ದೊಡ್ಡ ದೊಡ್ಡ ಅಪರಾಧಿಗಳನ್ನ ಹಿಡ್ದು ಹಾಕ್ಲಿಲ್ಲ. ಅಯ್ಯೋ, ಎಂತ ವ್ಯಕ್ತಿನಪ್ಪ ಇವನು. ಸರಿ, ನನ್ನ ಬಗ್ಗೆ ಬೇಡ, ನೀನು ನಿನ್ನ ಬಗ್ಗೆ ಹೇಳು. ನಿಮ್ ಬಗ್ಗೆ ನಾನು ಏನ್ ಹೇಳಿ? ನಿಮ್ಮ ಹೆಸರು ಹುರ್ದಂಗ್ ಭುಜಂಗ್ ಅಲ್ವಾ? ಈಗ ನೀನು ಸರಿಯಾಗಿ ಹೇಳಿದೆ. ಈಗ ನಿನ್ನ ಬಗ್ಗೆ ಹೇಳು. ಇದ್ರ ಮುಂದೆ ಬರೀ ಖಾಲಿ ಕಾಗ್ದನೇ ಇದೆ. ಇದ್ರ ಮೇಲೆ ನನ್ಗೇನು ಗೊತ್ತಿಲ್ಲ, ನಿಜ ಹೇಳ್ತಾ ಇದ್ದೀನಿ. ನೀವು ಎಂತ ವ್ಯಕ್ತಿನ ಕರ್ಕೊಂಡು ಬಂದಿದ್ದೀರಾ? ಅವನಿಗೆ ನನ್ನ ಬಗ್ಗೆ ಏನಂದ್ರೆ ಏನೂ ಗೊತ್ತೇ ಇಲ್ಲ. ಸುಮ್ನೆ ತಲೆ ಮೇಲೆ ರಿಸ್ಕ್ ನ ಹಾಕೊಂಡಂಗಾಯ್ತು. ಅವನ್ನ ತಗೊಂಡೋಗಿ ಅಲ್ಲೇ ಬಿಟ್ಬಿಟ್ಟು ಬನ್ನಿ. ಹಲೋ ಅಂಕಲ್, ನಾನ್ ನಿಮ್ ಬಗ್ಗೆ ಎಲ್ಲ ಹೇಳ್ತೀನಿ. ನಿಮ್ಮ ಹೆಸರು ಭುಜಂಗ್ ಅಂತ. ನೀವು 325 ಬ್ಯಾಂಕ್ ನ ಲೂಟಿ ಮಾಡಿದೀರಾ, ಮತ್ತೆ 275 ಜ್ಯುವೆಲರಿ ಶಾಪ್ ನ ಲೂಟಿ ಮಾಡಿದೀರಾ. ಆದ್ರೆ ನೀವು ಬ್ಯಾಂಕ್ ಲೂಟಿ ಮಾಡೋದ್ರಲ್ಲಿ ತುಂಬಾನೇ ದೊಡ್ಡ ಎಕ್ಸ್ಪರ್ಟ್. ಯಾರ್ ನೀನು? ನನ್ನ ಬಗ್ಗೆ ನೀನು ಇಷ್ಟೆಲ್ಲ ತಿಳ್ಕೊಂಡಿದ್ಯಾ? ನನ್ನ ಮುಂದೆ ಬಾ ನೀನು. ಮುಂದೆ ಏನೋ ನಾನ್ ಬಂದ್ಬಿಡ್ತೀನಿ. ಆದ್ರೆ ಇನ್ನೊಂದು ವಿಷಯ ಕೇಳಿಸ್ಕೊಳ್ಳಿ. ನಿಮ್ಮ ಯಾವ ಕೆಲ್ಸಗಾರರಿಗೂ ಗೊತ್ತಿಲ್ದಿರೋ ಅಂತ ವಿಷಯ ಅದು ನನಗ್ ಗೊತ್ತಿದೆ. ನಿಮ್ಮ ಚೈಲ್ಡ್ಹುಡ್ ಹೆಸರು ಏನಂದ್ರೆ ಪಿಂಕಿ. ನಿಮ್ ಚಿಕ್ಕ ವಯಸ್ಸಿನ ಹೆಸರು ಪಿಂಕಿನ ಬಾಸ್. ಸಾಕ್ ಮಾಡಿ, ನೀವು ನಗುವಂತ ಅವಶ್ಯಕತೆ ಏನಿಲ್ಲ. ನೀನು ಯಾರೇ ಆಗಿರ್ಲಿ, ನಿನಗೆ ಯಾರು ಹೇಳಿದ್ರು ನನ್ನ ಚಿಕ್ಕ ವಯಸ್ಸಿನ ಹೆಸರು ಪಿಂಕಿ ಅಂತ. ಭುಜಂಗ್ ಅವ್ರೆ, ಏನಕ್ಕೆ ಟೆನ್ಷನ್ ಆಗ್ತಿದ್ದೀರಾ? ಅಯ್ಯೋ ಪಿಂಕಿ ಅವ್ರೆ, ನೀವು ಮೊದ್ಲು ನಿಮ್ಮ ಅಮ್ಮನ್ ಪರ್ಸಿಂದ ₹1 ಕದ್ದಿದ್ರಿ ಅಲ್ವಾ? ಅಮ್ಮನ್ ಪರ್ಸಿಂದ ₹1 ಕದ್ದಿದ್ರ? ಪಿಂಕಿ ಬಾಸ್, ಛೈ 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 ಛೈ, ನೀವ್ ಇಷ್ಟೊಂದ್ ಕೆಟ್ಟೋಗಿದ್ರ? ನೀನು ಬಾಯಿ ಮುಚ್ಚತ್ಯೋ ಇಲ್ವೋ? ಯಾರಾದ್ರೂ ಪಿಂಕಿ ಅಂತ ಹೇಳಿದ್ರೆ ಹುಷಾರು. ನೀನಾ? ಒಂದು ಮಗು ನನ್ನ ಬಗ್ಗೆ ಇಷ್ಟೆಲ್ಲ ಮಾಹಿತಿ ಹೇಗ್ ಸಿಗುತ್ತೆ ಅಂತ? ಮಗು ಅಂತ ಕರಿಬೇಡಿ ಅಂಕಲ್. ಶಿವ ಅಂತ ನನ್ನ ಹೆಸರು. ಎಲ್ಲರೂ ನಿಂತ್ಕೊಂಡು ತಮಾಷೆ ಏನು ನೋಡ್ತಾ ಇದ್ದೀರಾ? ಹಿಡ್ಕೊಳ್ಳಿ ಅವನನ್ನ. ಬೆಂಕಿ ಬಾಸ್, ಪಿಂಕಿ ಬಾಸ್ ನಿಲ್ಲಿ, ನಾವು ಕೂಡ ಬರ್ತೀವಿ. ನಿಮ್ಮೆಲ್ರಿಗೂ ನಾಚಿಕೆ ಆಗ್ಲಿಲ್ವಾ? ಒಂದು ಮಗು ಹತ್ರ ಒದೆ ತಿನ್ಕೊಂಡು ಓಡ್ ಬಂದ್ರಿ. ಪಿಂಕಿ ಬಾಸ್, ಹುಷಾರು ಪಿಂಕಿ ಅಂತ ನೀನೇನಾದ್ರೂ ಕರೆದ್ರೆ ನನ್ನನ್ನ ಭುಜಂಗ್ ಅಂತ ಕರೀತಾರೆ. ಈ ಭುಜಂಗ್ ಇಲ್ಲಿವರೆಗೂ ಯಾವುದೇ ಯುದ್ಧನ ಸೋತಿಲ್ಲ. ನಾನು ಆ ಮಗು ಹತ್ರ ಜಿದ್ದು ತೀರ್ಸ್ಕೋತೀನಿ. ನೋಡ್ತಾ ಇರಿ ನೀವೆಲ್ಲ ಏನು ಮಾಡ್ತೀನಿ ನಾನು ಅಂತ. ಪಿಂಕಿ ಬಾಸ್, ಆ ಮಗುನ ಹಿಡ್ಕೊಂಡು ನಾವು ಬುದ್ಧಿ ಕಲ್ಸೋಣ. ಮತ್ತೆ ಪಿಂಕಿ ಅಂತ ಹೇಳಿದ್ಯಾ? ನನ್ನ ಹೆಸರು ಭುಜಂಗ್. ನಾನು ಇಲ್ಲಿವರೆಗೂ ಯಾವುದೇ ಯುದ್ಧನ ಸೋತಿಲ್ಲ. ಒಂದು ಮಗು ಬಂದ್ಬಿಟ್ಟು ನನ್ನ ಮರ್ಯಾದೆ ಕಳೆದು ಹೋಗ್ಬಿಟ್ಟ. ಸಾರಿ ಪಿಂಕಿ ಬಾಸ್, ಸಾರಿ ಭುಜಂಗ್ ಬಾಸ್. ನಿಮಗೆ ಆ ಹೆಸರು ಇಷ್ಟ ಆಗಿಲ್ಲ ಅಂದ್ರೆ ನಾವು ನಿಮ್ಮನ್ನ ಆ ಹೆಸರಲ್ಲಿ ಕರೆಯೋದಿಲ್ಲ. ಯಾರು ನಿಮ್ಮನ್ನ ಪಿಂಕಿ ಅಂತ ಹೇಳೋದಿಲ್ಲ ಇನ್ಮೇಲೆ. ಒಂದು ನಿಮಿಷದಿಂದ ನೀನು ನನ್ನನ್ನು ಮತ್ತೆ ಮತ್ತೆ ಪಿಂಕಿ ಅಂತ ಕರೀತಾನೆ ಇದೀಯಾ? ಅದನ್ನ ನಿಲ್ಲಿಸ್ತಾನೆ ಇಲ್ಲ ನೀನು.
ಇನ್ನೊಂದು ಸಲ ನೀನ್ ನನ್ನ ಪಿಂಕಿ ಅಂತ ಕರೆದ್ರೆ ನಿನ್ನ ಉಲ್ಟಾ ಮೇಲ್ಗಡೆ ತಗಲ್ ಹಾಕ್ಬಿಡ್ತೀನಿ. ಸಾರಿ ಪಿಂಕಿ, ಸಾರಿ ಭುಜಂಗ್ ಬಾಸ್, ತಪ್ಪಾಗೋಯ್ತು. ಆ ಮಗು ನನ್ನ ಮರ್ಯಾದೆನ ತೆಗೆದು ಹಾಕ್ಬಿಟ್ಟ. ನೋಡಿ ನಾನು ಎಂತ ಕಳ್ತನ ಮಾಡ್ತೀನಿ ಈಗ ಅಂದ್ರೆ ಅವರೆಲ್ಲ ಶಾಕ್ ಆಗ್ಬಿಡಬೇಕು. ಆ ಮಗುವಿನ ಮನೆಯಲ್ಲಿ, ಆ ಇನ್ಸ್ಪೆಕ್ಟರ್ ಮನೆಯಲ್ಲಿ, ವೇದಾ ಸಿಟಿಲಿರೋ ಎಲ್ಲ ಶ್ರೀಮಂತರ ಮನೆಯ ಖಜಾನೆಯನ್ನು ಕೂಡ ಲೂಟಿ ಮಾಡ್ಬಿಡ್ತೀನಿ. ಎಲ್ಲರ ಮನೆಯಲ್ಲೂ ಆಹಾಕಾರ ಕೇಳಿಸ್ತಿರ್ಬೇಕು. ಆದ್ರೆ ಬಾಸ್, ಇವ್ರೆಲ್ಲರ ಮನೆನ ಒಂದೇ ಸಲ ನಾವು ಹೇಗ್ ಕಳ್ತನ ಮಾಡೋದು? ಭುಜಂಗ್ನ ತಲೆ ತೂಕ ಹಿಡ್ದಿಲ್ಲ. ಹೇಳಿದಾನೆ ಅಂದ್ಮೇಲೆ ಅವನು ಯೋಚನೆ ಕೂಡ ಮಾಡಿರ್ತಾನೆ. ಎಲ್ರು ಕೇಳಿ. ವೇದಾ ಸಿಟಿಯಲ್ಲಿ ಮೊದಲನೇ ಬಾರಿಗೆ ತುಂಬಾ ದೊಡ್ಡ ಸಿಂಗಿಂಗ್ ಕಾಂಪಿಟೇಷನ್. ಯಾರ ಸ್ವರದಲ್ಲಿದೆ ಸ್ವರ, ಯಾರು ಹಾಡ್ತಾರೋ ಮಧುರ. ಪಿಂಕಿ ಸಿಂಗಿಂಗ್ ಕಾಂಪಿಟೇಷನ್ ನಲ್ಲಿ ಎಲ್ಲರೂ ಪಾಲ್ಗೊಳ್ಳಿ. ಮತ್ತೆ ಎಲ್ಲರಿಗೂ ಇದೆ ಡಿನ್ನರ್ ಫ್ರೀ. ಹಾಡು ಮತ್ತೆ ಊಟ ಎರಡು ಫ್ರೀ. ಯಾರು ಕೂಡ ಮರಿಬೇಡಿ. ಪಿಂಕಿ ಸಿಂಗಿಂಗ್ ಕಾಂಪಿಟೇಷನ್. ವಾವ್ ಶಿವ ವಾವ್, ನಾವ್ ಗೆದ್ರೆ ಟ್ರೋಫಿ ಗೆಲ್ತೀವಿ, ಇಲ್ಲಾಂದ್ರೆ ತಿನ್ನಕ್ಕೇನಾದ್ರೂ ಸಿಗುತ್ತಲ್ವಾ? ನಾನಂತೂ ಹೋಗ್ತೀನಿ. ಬಾ ಶಿವ, ನಾವೆಲ್ಲರೂ ಹೋಗೋಣ. ಶಿವ, ನಿಮ್ ತಾತಂಗ್ ಅರ್ಥ ಮಾಡ್ಸು. ಪಿಂಕಿ ಸಿಂಗಿಂಗ್ ಕಾಂಪಿಟೇಷನ್ಗೆ ಭಾಗವಹಿಸಕ್ ಹೋಗ್ತಾ ಇದಾರೆ. ಅಲ್ಲಿ ಜನರ ಗತಿ ಏನಾಗತ್ತೆ? ಸರಿ ಅಜ್ಜಿ, ನಾನ್ ಈಗ್ಲೇ ಹೋಗಿ ನೋಡ್ತೀನಿ. ನಾವ್ ಹೋಗ್ಲೇಬೇಕು. ತಾತ ಅಲ್ಲಿ ಹಾಡ್ ಹಾಡ್ತಿದಾರಂತೆ. ಹಾಡ್ನ ನಿಲ್ಸಿ ನೀವು, ಸುಮ್ನಾಗಿ ಪ್ಲೀಸ್. ಅಯ್ಯೋ, ಈ ಹಾಲಲ್ಲಿ ಸಿಂಗಿಂಗ್ ಕಾಂಪಿಟೇಷನ್ ನ ಹೆಸರಲ್ಲಿ ಬೇರೆ ಏನೋ ನಡೀತಾ ಇದೆ. ಮುಂದೆ ಸೀಟುಗಳಲ್ಲಿ ಮಾತ್ರ ನಮಗ್ ಗೊತ್ತಿರೋರೆಲ್ಲ ಕೂತಿದ್ದಾರೆ ಅಷ್ಟೇ. ಮತ್ತೆ ಉಳ್ದಿರೋ ಪಬ್ಲಿಕ್ ಊಟ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಮತ್ತೆ ಏನು ಬೇಕೇ ಆಗಿಲ್ಲ ಅನ್ನೋ ತರ ಇದಾರೆ ಅವರೆಲ್ಲ. ಹಾ ಶಿವ, ಅಲ್ಲಿ ನೋಡು, ಸೇಠ್ ಕರುಣಿಮಲ್ ಬಂದಿದ್ದಾರೆ. ಜೊತೆಗೆ ಸೇಠ್ ಹೀರಾಲಾಲು ಇದ್ದಾರೆ. ಲಡ್ಡು ಸಿಂಗ್ ಸರ್ ಕೂಡ ಪೊಲೀಸ್ ಟೀಮ್ ಜೊತೆ ಇಲ್ಲಿದ್ದಾರೆ. ಈ ಕಾಂಪಿಟೇಷನ್ ಹೇಗೆ ಕಾಣಿಸ್ತಾ ಇದೆಯೋ ಹಾಗೆ ಖಂಡಿತವಾಗ್ಲೂ ನಡೀತಾ ಇಲ್ಲ. ಕಾಂಪಿಟೇಷನ್ ಹೆಸರಲ್ಲಿ ಯಾರೋ ಅವರ ಬೇಳೆನ ಬೇಯಿಸ್ಕೊತಾ ಇದ್ದಾರೆ. ಪಿಂಕಿ ಸಿಂಗಿಂಗ್ ಕಾಂಪಿಟೇಷನ್, ಇದೆಲ್ಲ ಒಂದು ಹೆಸರಾ? ನನ್ಗನ್ಸುತ್ತೆ ಕಾಂಪಿಟೇಷನ್ ನ ಪಿಂಕಿ ಅಂಕಲ್ ಆರ್ಗನೈಸ್ ಮಾಡಿರ್ಬೇಕು ಅಂತ. ನನ್ಗಿಲ್ಲಿರೋ ಊಟನ ನೋಡ್ಬಿಟ್ಟು ತುಂಬಾ ಹೊಟ್ಟೆ ಹಸಿತಿದೆ. ಶಬ್ಬಾಷ್ ನನ್ನ ಯುಡಿ. ಈ ಕಾಂಪಿಟೇಷನ್ ಅಲ್ಲಿ ಏನು ನಡೀತಾ ಇಲ್ಲ. ರೇವಾ, ಆದಿ, ಯುಡಿ, ನಾವು ಸಿಟಿಗೆ ಹೋಗಿ ನೋಡ್ಬೇಕಾಗತ್ತೆ. ಕಳ್ತನಾಗಿದೆ, ಕಬಡ್ಡಿ ಕಳ್ತನಾಗಿದೆ, ಕಳ್ತನಾಗಿದೆ, ಕಳ್ತನಾಗಿದೆ. ಅಯ್ಯೋ ನನ್ನ ದುಡ್ಡು. ಅಯ್ಯೋ, ನನ್ ದುಡ್ಡೆಲ್ಲ ಕಳ್ತನ ಆಗೋಯ್ತು. ನನ್ನ ಒಡವೆ ಎಲ್ಲಿ ಹೋಯ್ತು? ನಾನ್ ಅನ್ಕೊಂಡಿದ್ದು ನಿಜಾನೇ ಆಯ್ತು. ಇಷ್ಟೊಂದೆಲ್ಲ ಮನೆಗಳಲ್ಲಿ ಒಂದೇ ಸಲ ಕಳ್ತನ ಆಗೋದು ಸಾಧ್ಯನೇ ಇಲ್ಲ. ಪೂರ್ತಿ ಪ್ಲಾನ್ ಮಾಡಿ ಇದನ್ನೆಲ್ಲ ಭುಜಂಗ ಮಾಡಿರೋದು ಅಂತ ಅನಿಸ್ತಾ ಇದೆ. ರೇವಾ, ಆದಿ, ಯುಡಿ, ನಾವೆಲ್ಲರೂ ಒಂದೊಂದು ಡೈರೆಕ್ಷನ್ ಅಲ್ಲಿ ಹೋಗೋಣ. ಕಳ್ಳ ಈಗ್ಲೂ ಕೂಡ ಯಾವ್ದಾದ್ರು ಒಂದು ಮನೆಯಲ್ಲಿ ಕಳ್ತನ ಮಾಡ್ತಿರ್ತಾನೆ. ಯಾಕಂದ್ರೆ ಸಿಂಗಿಂಗ್ ಕಾಂಪಿಟೇಷನ್ ಇನ್ನು ಮುಗ್ದೋಗಿರಲ್ಲ. ಓಕೆ ಶಿವ. ಆದಿ, ಯುಡಿ, ರೇವಾ, ಸಿಟಿಯ ನಾರ್ತ್ ಕಡೆ ಹೈವೇ ರೋಡ್ ಅಲ್ಲಿ ಕೆಲವು ಕಾರ್ಗಳು ಹೋಗ್ತಾ ಇವೆ. ಬೇಗ ಲಡ್ಡು ಸಿಂಗ್ ಸರ್ಗೆ ಇನ್ಫಾರ್ಮ್ ಮಾಡಿ. ನಾನು ಇವ್ರನ್ನ ಚೇಸ್ ಮಾಡ್ತೀನಿ.
ಆ ಮಗುಗೆ ಅರ್ಥ ಆಗಿರತ್ತೆ ಈಗ ಭುಜಂಗ್ ಯಾವುದೇ ಯುದ್ಧನ ಸೋಲೋದಿಲ್ಲ ಅಂತ, ತನ್ನ ಜಿದ್ದನ್ನ ತೀರ್ಸ್ಕೊತಾನೆ ಅಂತ. ಈಗಂತೂ ಅವರು ಖಂಡಿತ ನೆನ್ಪಿಟ್ಕೋತಾರೆ, ಪಿಂಕಿ ಅವನ ಸೇಡನ್ನ ತೀರ್ಸ್ಕೊಂತಾನೆ ಅಂತ. ಪಿಂಕಿ ಅಲ್ಲ ಭುಜಂಗ್ ಅಂತ ಹೇಳು. ಭುಜಂಗ್ ಎಲ್ಲ ಟಿವಿ ನ್ಯೂಸ್ ಪೇಪರ್ಗಳಲ್ಲಿ ಸುದ್ದಿನ ಹರಡಿಸಿ ಭುಜಂಗ ತನ್ನ ಲಡ್ಡು ಮತ್ತೆ ಮಗುವಿನ ಜಿದ್ದನ್ನ ತೀರ್ಸ್ಕೊಂಡಿದ್ದಾನೆ ಅಂತ. ಭುಜಂಗ್ ಯಾವುದೇ ಯುದ್ಧನ ಸೋಲೋದಿಲ್ಲ, ಇಲ್ಲಿಂದ ಗೆದ್ಕೊಂಡೆ ಹೋಗೋದು. ಪಿಂಕಿ ಅಂಕಲ್, ಇಲ್ಲಿಂದ ಗೆದ್ಕೊಂಡು ಹೋಗೋದು ತುಂಬಾನೇ ಕಷ್ಟ ಇದೆ. ಯಾರ್ ಕೂಗಿದ್ದು? ಯಾರ್ ನನ್ನನ್ನ ಪಿಂಕಿ ಅಂತ ಕೂಗಿದ್ದು? ನಾವಂತೂ ಕರ್ದಿಲ್ಲ. ನನಗ್ ಗೊತ್ತಾಗೋಯ್ತು, ಅದು ನೀನೇನೆ. ನಿನ್ನ ವಾಯ್ಸೇ ನನ್ನನ್ನ ಚುಚ್ತಾ ಇರೋದು. ಸುಮ್ನೆ ಏನ್ ಬಚ್ಚಿಟ್ಕೊಂಡು ಮಾತಾಡ್ತಾ ಇದ್ಯಾ? ನನ್ನ ಎದುರುಗಡೆ ಬಾ. ಪಿಂಕಿ ಅಂಕಲ್, ನಾನ್ ನಿಮ್ಗೆ ಮೊದ್ಲೇನೆ ಹೇಳಿದ್ದೆ, ನನ್ನ ಮಗು ಅಂತ ಕರಿಬೇಡಿ. ಶಿವ ಅಂತ ನನ್ನ ಹೆಸರು. ನಿನಗೆ ಹೇಗ್ ಗೊತ್ತಾಯ್ತು ನಾವ್ ಇಲ್ಲಿದೀವಿ ಅಂತ? ಪ್ರತಿಯೊಬ್ಬ ಕಳ್ಳ ಕೂಡ ಏನಾದ್ರೂ ಒಂದು ಪ್ರೂಫ್ ಬಿಟ್ಟೇ ಇರ್ತಾನೆ. ಮತ್ತೆ ನೀವು ಪಿಂಕಿ ಸಿಂಗಿಂಗ್ ಕಾಂಪಿಟೇಷನ್ ಅಂತ ನಿಮ್ಮ ಹೆಸರಲ್ಲೇ ಕಾಂಪಿಟೇಷನ್ ಮಾಡಿದ್ರಲ್ಲ. ಏನು ಪಿಂಕಿ ಸಿಂಗಿಂಗ್ ಕಾಂಪಿಟೇಷನ್? ಪಿಂಕಿ ಅಂತ ಯಾರು ಹೆಸರಿಟ್ಟಿದ್ದು? ಪಿಂಕಿ ಬಾಸ್, ನಿಮ್ಮ ಹೆಸರು ಕೇಳ್ದಾಗಿಂದ ನನ್ಗೆ ಬೇರೆ ಯಾವ ಹೆಸರು ಹಿಡಿಸ್ತಾನೆ ಇಲ್ಲ. ನೀವುಗಳು ಯಾವ ಕೆಲ್ಸಕ್ಕೂ ಬರೋದಿಲ್ಲ. ಈಗ ನನ್ನ ಮಾತು ಕೇಳಿ ಆ ಶಿವನ ಹಿಡ್ಕೊಂಡ್ಬಿಡೆ. ಅವನ ಜೊತೆ ಒಡೆದಾಡಬಾರ್ದು, ಅವನನ್ನ ಕೇವಲ ಹಿಡ್ಕೊಳ್ಬೇಕು. ನಾನು ಮಿಷಿನನ್ನು ಅವನಿಗೆ ಹಾಕಿ ನನ್ನ ಬಗ್ಗೆ ಇರೋ ಎಲ್ಲ ಮಾಹಿತಿಗಳನ್ನ ಅಳಿಸ್ಬಿಡ್ತೀನಿ. ನಮಸ್ಕಾರ ನಮಸ್ಕಾರ. ಎಲ್ಲಿದ್ದೀರಾ? ಯು ಆರ್ ಅಂಡರ್ ಅರೆಸ್ಟ್. ಸಾಕ್ ಮಾಡು ಶಿವ, ಸಾಕ್ ಮಾಡು. ನಾನು ಸೋಲನ್ನ ಒಪ್ಕೋತೀನಿ. ಇನ್ಸ್ಪೆಕ್ಟರ್, ನನ್ನನ್ನು ಅರೆಸ್ಟ್ ಮಾಡಬೇಡಿ. ಯಾವುದಾದ್ರೂ ದೂರದ ಜೈಲ್ನಲ್ಲಿ ಹಾಕಿ. ನನ್ನ ಹೆಸರು ಯಾರಿಗೂ ಪಿಂಕಿ ಅಂತ ಗೊತ್ತಿರಬಾರ್ದು. ಓಕೆ ಪಿಂಕಿ ಅಂಕಲ್. ಇಲ್ಲ, ಪಿಂಕಿ ಹೇಳ್ಬೇಡಿ. Watch India's largest kids library only on Jio Hotstar. Download the app now.